ಈಗ ನೀನು ಒಂದು 2 ತಾಸು ಇಲ್ಲಿ ಕೂತಿದ್ದೆ. ಓಕೆ, 2 ತಾಸಲ್ಲಿ ಯಾವುದಾದ್ರೂ ಒಂದು 4 ಮುಖ್ಯ ಅಂಶ ಹೇಳೋದಾದರೆ ಕಲ್ತದ್ದು. ನಾ ಇಷ್ಟು ದಿನ 2 ಇಯರ್ಸ್ ಒಳಗೆ ನಾನು ಎಲ್ಲೇ ಭಾಷಣ ಮಾಡಿದ್ರೆ ಮೊದಲು ನಂಗೆ ನಗು ಬರ್ತಿತ್ತು. ಇವಾಗ ನಾನು ನಕ್ಕರು ಭೀ ಮುಂದಿನವ್ರು ನಕ್ಕರು ಭೀ ನಂಗೆ ಅಷ್ಟೊಂದು ನಗು ಬರಲ್ಲಾಗ್ಯದ. ಇಲ್ಲ ನನ್ನಿಂದ ಅವ್ರು ನಗ್ತಾರ ಅನ್ನೋ ಒಂದು ಖುಷಿ. ಇನ್ನೊಂದು ನಾನೇ ಶ್ರೇಷ್ಠವಾಗಿದ್ದೀನಿ ಅಂತ ನೀವು ಕಲಿಸ್ತೀರಿ. ಇಲ್ಲ ಇದು ನನ್ನ ಕೈಯಿಂದ ಸಾಧ್ಯ ಅನ್ನೋದೊಂದು, ನಾನೇ ಒಳ್ಳೆಯವಳು ಅಂತ ಒಂದು ಮನೋಭಾವನೆ. ಹಂಗೆ ನಂದು ಕೈ ಬರಹ ಆಗಲಿ ಮತ್ತು ಭಾಷಣ ಮಾಡೋ ಸ್ಕಿಲ್ ಆಗಲಿ ಎಲ್ಲ ಸೂಪರ್ ಆಗಿದೆ ಅಂತ ಅನ್ನೋರು. ಓಕೆ, ಈಗ ನೀನು ಒಂದು ಭಾಷಣ ಮಾಡಬೇಕು ಅಂತಂದು, ಓಕೆ, ನಿನ್ನ ತಯಾರಿ ಹೇಗಿರಬೇಕು ಅಂತ ನಿಂಗೆ ಅನಿಸುತ್ತೆ? ಮೊದಲನೇದಾಗಿ ನಮಗೆ ನಂಬಿಕೆ ಇರಬೇಕು. ಬೆಸ್ಟ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್. ಇಲ್ಲ ನಾನು ಇಲ್ಲಿ ಬಂದು ಮಾತಾಡ್ತೇನೆ, ನನಗಿಲ್ಲ ಯಾವುದೇ ಆತಂಕ ಇಲ್ಲ, ನಾನು ಯಾರೆದ್ರೂ ಮಾತಾಡೋಕ್ಕೆ ಸಾಧ್ಯ, ಇವ್ರು ನನ್ನವರೇ ಯಾರು ಅಂತ ಮಾತಾಡಲ್ಲ. ಇದು ಇಡೀ ಯಾವುದೇ ರಾಜಕೀಯವಾಗಲಿ, ನನ್ನ ಬೇರೆ ಶಿಕ್ಷಕರಾಗಲಿ, ಯಾವುದೇ ಕಾಲೇಜಿನ ವಿದ್ಯಾರ್ಥಿಗಳಾಗಲಿ ಬಂದರೂ ನಾನು ಮಾತಾಡಬಲ್ಲೆ ಎಂಬ ಒಂದು ಭರವಸೆ ಮೂಡಿಸಿದ್ದೆ. ಓಕೆ, ಬರವಣಿಗೆ ಅನ್ನೋದು ಹೆಂಗೆ ಹುಟ್ಟುತ್ತೆ ಇಲ್ಲಿ ಕಲ್ತಿರೋ ಪ್ರಕಾರ? ಬರವಣಿಗೆ ಅನ್ನೋದು ನನ್ನಲ್ಲೇ ಇದೆ. ನಾನು ಏನು ಮಾತಾಡ್ತಾ ಇದ್ದೀನಿ, ನನಗೆ ನನ್ನ ಅನುಭವಗಳು ಏನಂತ ಅದು ಒಂದು ಸಲ ಬರ್ಕೋತೋದ್ರೆ ಇಡೀ ಜೀವನನೂ ಅಷ್ಟೇ ಸುಲಭವಾಗಿ ಹೋಗ್ತದೆ. ಅದರ ಬರವಣಿಗೆಯಲ್ಲಿ ಒಂದೊಂದು ಶಬ್ದ ಕೂಡ ನಮ್ಮ ಜೀವನದ ಅನುಭವಗಳಾಗಲಿ, ಅದ್ರ ಫೀಲ್ ಆಗಲಿ, ನಮಗೊಂಥರ ರೋಮಾಂಚನ. ಯಾರನ್ನ ನಮ್ಮ ಬುಕ್ ಸ್ಟೋರಿ ಆಗಲಿ, ನಮ್ದು ಯಾರನ್ನ ಓದ್ಲತ್ರ ಎಷ್ಟು ರೋಮಾಂಚನ ಆದಿದ್ದು ಸ್ಟೋರಿ ಅನ್ನೋಷ್ಟು ಖುಷಿ ಆಗ್ತದೆ ರೀ ಅವ್ರಿಗೆ.